ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೋಹನ್. ಇಂದಿನ ವಿಡಿಯೋದಲ್ಲಿ ನಾವು 1963ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಪ್ರಸಿದ್ಧ ದರೋಡೆ, ದಿ ಗ್ರೇಟ್ ಟ್ರೈನ್ ರಾಬರಿ ಕುರಿತು ಮಾತನಾಡುವೆವು. ಇತಿಹಾಸದಲ್ಲಿಯೇ ಇದೊಂದು ಅತ್ಯಂತ ಸಾಹಸಮಯ ಮತ್ತು ಪಿತೂರಿಯ ದರೋಡೆ. 1963ರ ಆಗಸ್ಟ್ 8ರಂದು ಇಂಗ್ಲೆಂಡ್ನ ಲಂಡನ್ನ ಗ್ಲಾಸ್ಗೋ ಮೆಲ್ ರೈಲು ದರೋಡೆಗೊಳ್ಳಲಾಯಿತು. ಸುಮಾರು 15 ಜನರ ತಂಡವಿತ್ತು. ಅವರಲ್ಲಿ ಕೆಲವರು ಮಾಜಿ ಸೇನಾನಿಗಳು, ಇತರರು ಕುಖ್ಯಾತ ಅಪರಾಧಿಗಳು. ರೋನಿ ಬಿಗ್ಸ್ ತಂಡದ ಮುಖ್ಯಸ್ಥ, ಬ್ರೂಸ್ ರೆನಾಲ್ಡ್ಸ್ ಯೋಜನಾ ಪ್ರಮುಖ, ಬಾಸಿಲ್ ಬ್ಯಾಂಕ್ ಉದ್ಯೋಗಿ ಮತ್ತು ಭದ್ರತಾ ಮಾಹಿತಿಯ ದ್ರೋಹಿ, ಜಿ. ಗೌಡಿ ರೈಲು ಚಾಲಕ. ಬ್ರೂಸ್ ರೆನಾಲ್ಡ್ಸ್ ನೇತೃತ್ವದಲ್ಲಿ ತಂಡವು ರೈಲಿನ ಆಂತರಿಕ ಕಾರ್ಯವಿಧಾನವನ್ನು ಅಧ್ಯಯನ ಮಾಡಿತು. ಬಾಸಿಲ್ ಬ್ಯಾಂಕ್ನ ಉದ್ಯೋಗಿಯೊಬ್ಬನು ಟ್ರೈನ್ ಭದ್ರತಾ ಮಾಹಿತಿಯನ್ನು ಒದಗಿಸಿದನು. ದಿನಾಂಕ 1963ರ ಆಗಸ್ಟ್ 8 ಮುಂಜಾನೆ 3. ದರೋಡೆಕೋರರು ಬಕಿಂಗ್ಹ್ಯಾಮ್ಶೈರ್ನ ಬ್ಯಾಂಬ್ರಿಡ್ಜ್ ಬಳಿ ಹಸಿರು ಸಿಗ್ನಲ್ ಬದಲಾಯಿಸಿ ರೈಲನ್ನು ನಿಲ್ಲಿಸಿದರು. ಅವರು ಚಾಲಕ ಜಾಕ್ ಮಿಲ್ಸ್ ಅವರನ್ನು ಹೊಡೆದು ಟ್ರೈನ್ ಡ್ರೈವರ್ ಅವರನ್ನು ಬಲವಂತದಿಂದ ಕೆಳಗಿಳಿಸಿದರು. ಮೆಲ್ ರೈಲಿನಲ್ಲಿ ಸುಮಾರು 2.6 ದಶಲಕ್ಷ ಪೌಂಡ್ಗಳ ಹಣವನ್ನು ದೋಚಲಾಯಿತು. ಈ ಹಣವನ್ನು 120 ಚೀಲಗಳಲ್ಲಿ ತುಂಬಿದಿದ್ದರು. ದರೋಡೆಗೆ ಕೇವಲ 30 ನಿಮಿಷಗಳು ಬೇಕಾದವು. ದರೋಡೆ ನಂತರ ತಂಡವು ಥಾಮ್ಸ್ ಪಾರ್ಕ್ ಫಾರ್ಮ್ಗೆ ತೆರಳಿತು. ಅಲ್ಲಿ ಅವರು ತಮ್ಮ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಪ್ರತ್ಯೇಕ ಕಾರುಗಳಲ್ಲಿ ಪರಾರಿಯಾದರು. ದರೋಡೆ ನಂತರ ಇಂಗ್ಲೆಂಡ್ನಲ್ಲಿ ಭಾರೀ ಪ್ರಭಾವ ಬೀರಿತು. ಪೊಲೀಸರ ತಂಡವು ತಕ್ಷಣ ಕಾರ್ಯಪ್ರವೃತ್ತವಾಯಿತು. ಕೆಲವೇ ದಿನಗಳಲ್ಲಿ ಪ್ರಮುಖ ದರೋಡೆಕೋರರನ್ನು ಬಂಧಿಸಲಾಯಿತು. ಬ್ರೂಸ್ ರೆನಾಲ್ಡ್ಸ್, ರೋನಿ ಬಿಗ್ಸ್ ಮತ್ತು ಇತರ ಪ್ರಮುಖ ದರೋಡೆಕೋರರು 30 ವರ್ಷಗಳ ಕಠಿಣ ಶಿಕ್ಷೆಗೆ ಗುರಿಯಾದರು. ರೋನಿ ಬಿಗ್ಸ್ 1965ರಲ್ಲಿ ಪಾರಿಯಾಗಿ ಬ್ರೆಜಿಲ್ ದೇಶಕ್ಕೆ ಓಡಿಹೋದರು. 2001ರಲ್ಲಿ ಅವರು ಇಂಗ್ಲೆಂಡ್ಗೆ ಹಿಂತಿರುಗಿದರು. ದಿ ಗ್ರೇಟ್ ಟ್ರೈನ್ ರಾಬರಿ ಇಂಗ್ಲೆಂಡ್ನಲ್ಲಿ ಭದ್ರತಾ ವ್ಯವಸ್ಥೆಗಳಲ್ಲಿನ ಪರಿಷ್ಕಾರಗಳನ್ನು ತರಿಸಿತು. ಈ ಕಥೆಯು ನಮಗೆ ತಿಳಿಸುವ ಸಂಗತಿ, ಯಾವುದೇ ಅಪರಾಧವು ತಾತ್ಕಾಲಿಕ ಗೆಲುವಿನಂತೆ ಕಾಣಬಹುದು, ಆದರೆ ನ್ಯಾಯವೇ ಶಾಶ್ವತವಾಗಿದೆ. ಇದೇ ಇಂದಿನ ಸ್ಪೆಷಲ್ ಎಪಿಸೋಡ್. ದಯವಿಟ್ಟು ನಿಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.